ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ, ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯುತ್ತಲ್ಲವೇ ಎಂದು ಹೇಳಿಕೊಂಡು, ಯೇಸುಸ್ವಾಮಿಯು ಸಮಾಧಿಯಿಂದ ತಿರುಗಿ ಎದ್ದ ಮೇಲೆ ಕುರುಡರನ್ನು ಕುಂಟರನ್ನು ಸ್ವಸ್ಥತೆ ಮಾಡಿದ್ದು ನಾನೇ, ಸತ್ತವರನ್ನು ಎಬ್ಬಿಸಿದ್ದು ನಾನೇ ಎಂದು ಇವ್ಯಾವೂ ಅವರಿಗೆ ಹೇಳಲಿಲ್ಲ. ದೇವರ ವಾಕ್ಯದ ಅರ್ಥವನ್ನು ಹೇಳಿದನು. ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಮಾತ್ರ ನಮ್ಮ ಹೃದಯ ಕುದಿಯುತ್ತದೆ. ಅದ್ಭುತ, ಸ್ವಸ್ಥತೆ, ಪ್ರವಚನೆ, ಸಂಗೀತ ಇವುಗಳಿಂದ ನಿಮ್ಮ ಹೃದಯ ಕುದಿಯುತ್ತಿದ್ರೆ ಅದು ತಾತ್ಕಾಲಿಕ ಮಾತ್ರ. ಇವತ್ತಿನಿಂದ ವಾಕ್ಯವನ್ನು ಧ್ಯಾನ ಮಾಡೋಣ. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದದರಿಂದ ಹೆದರಬೇಡಿರಿ. ಈ ಲೋಕದಲ್ಲಿ ನಿಮಗೆ ಎಷ್ಟೋ ಇಷ್ಟವಾದವರಿದ್ದಾರೆ. ಅದರಲ್ಲಿ ನಿಮಗೆ ತುಂಬಾ ಇಷ್ಟವಾದವರು ಯಾರು ಅಂತ ಕೇಳಿದರೆ ಅಮ್ಮ ಅಂತ ಹೇಳುತ್ತೀರಾ. ಆ ಅಮ್ಮನು ಸಹ ನಿಮ್ಮ ತಲೆ ಕೂದಲು ಲೆಕ್ಕ ಹಾಕಲು ಆಗಲ್ಲ. ಆದರೆ ಯೇಸುಸ್ವಾಮಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ರೆ ನಿಮ್ಮ ತಲೆ ಕೂದಲು ಸಹ ಲೆಕ್ಕ ಹಾಕಿರಬೇಕು. ಭಯಪಡಬೇಡ, ಆತನ ಹೃದಯ ನಿನಗಾಗಿ ತವಕಿಸುತ್ತಿದೆ. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಏಲಿಯ ಇರುವಂಥ ವಿಳಾಸ ಕೇವಲ ಏಲಿಯನಿಗೆ ಮತ್ತು ಕಾಗೆಗಳಿಗೆ ಮಾತ್ರ ಗೊತ್ತಿರೋದು. ಏಲಿಯ ಇರಬೇಕಾದ ಸ್ಥಳದಲ್ಲಿರದೆ ಬೇರೆ ಕಡೆದು ದೇವರು ಕೊಡ್ತಾರೆ ಅಂತ ಎದುರು ನೋಡಿದರೆ ಅವನಿಗೆ ಸಿಗಬೇಕಾದ ಆಹಾರ ಸಿಗುತ್ತಿರಲಿಲ್ಲ. ದೇವರು ನಿಮಗೆ ಎಲ್ಲಿ ಇರಬೇಕು ಅಂತ ಹೇಳಿದಾರೋ ಅಲ್ಲೇ ಎದ್ದು ಎದುರು ನೋಡಿ. ದೇವರು ಹೇಳಿದ ಸಮಯಕ್ಕೆ ಸರಿಯಾಗಿ ನಿಮಗೆ ತಲುಪಿಸುತ್ತಾರೆ. ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲಲ್ಲೇನು ಎಂದು ಹೇಳಿ ಆ ಕಣಗಳನ್ನು, ಹೋರಿಗಳನ್ನು 50 ರೂಪಾಯಿಗೆ ಕೊಂಡುಕೊಂಡು ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಅರ್ಪಿಸಿದನು. ಅಬ್ರಹಾಮನು ಇಸಾಕನನ್ನು ಬಲಿಕೊಡಲು ಹೋದ ಮೋರಿಯ ಬೆಟ್ಟವು, ದಾವೀದನು ಕೊಂಡುಕೊಂಡ ಅರೋನನ ಕಣವು, ಸೊಲೊಮೋನನು ಕಟ್ಟಿದ ಮಂದಿರವು ಮತ್ತು ಈಗ 3ನೇ ಮಂದಿರವನ್ನು ಕಟ್ಟಬೇಕಾದ ಭೂಮಿಯು ಒಂದೇ ಸ್ಥಳ. ಅದು ಅಬ್ರಹಾಮನಿಗೆ ವಾಗ್ದಾನವಾಗಿ ಕೊಟ್ಟಿರುವ ಸ್ಥಳ. ದೇವರು ಕೊಟ್ಟ ವಾಗ್ದಾನವನ್ನು ನೆರವೇರಿಸಲು ಎಷ್ಟೇ ವರ್ಷ ಆದರೂ, ಎಷ್ಟೇ ಸೈನ್ಯಗಳು ಎದುರು ಬಂದರೂ ಆತನ ಮಾತನ್ನು ಖಂಡಿತ ನೆರವೇರಿಸುತ್ತಾನೆ. ಇವತ್ತು ನೀವು ದೇವರ ಸನ್ನಿಧಿಲಿದ್ದೀರಾ ಅಂದರೆ ಕಾರಣ ನಿಮ್ಮ ತಾತ ಮುತ್ತಾತರಿಗೆ ದೇವರು ಕೊಟ್ಟ ವಾಗ್ದಾನದ ಫಲಿತವೇ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಿಲಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನನ್ನುತ್ತಾನೆ. ಯಾವುದಾದ್ರೂ ಮೀಟಿಂಗ್ ಅಲ್ಲಿ ಸೇವಕರು ನಿಮ್ಮ ಬಗ್ಗೆ ಪ್ರವಾದನೆ ಹೇಳುವಾಗ ಎಷ್ಟೋ ಸಂತೋಷವಾಗುತ್ತದೆ. ಒಳ್ಳೆಯದೇ. ಸಾಕ್ಷಾತ್ ದೇವರೇ ನೇರವಾಗಿ ವಾಕ್ಯದ ಮೂಲಕ ನಿಮಗೆ ಪ್ರವಾದನೆ ಹೇಳುವಾಗ ಅಷ್ಟೇ ಸಂತೋಷವಾಗುತ್ತಿದೆಯಾ? ಇಲ್ಲ, ಯಾರಾದರೂ ನಮ್ಮ ಬಗ್ಗೆ ಹೇಳಿದ್ರೆ ಚೆನ್ನಾಗಿರೋದೆ ಎಂದು ಮನುಷ್ಯರ ಮುಖ ನೋಡುತ್ತಾ ಇದ್ದೀರಾ? ಮನುಷ್ಯರ ಮಾತು ಸುಳ್ಳಾಗಬಹುದು, ಆದರೆ ದೇವರ ಮಾತು ಎಂದಿಗೂ ಸುಳ್ಳಾಗದು. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ನೀವು ಕೆಳಗೆ ಬಿದ್ದಾಗ ನಿಮ್ಮ ಬಾಯಲ್ಲಿ ಅಮ್ಮ, ಅಪ್ಪ ಅಂತ ಬರುತ್ತೆ. ಈ ಮಾತನ್ನು ಅನ್ನಲು ಯೋಚನೆ ಮಾಡಿ ಹೇಳುವುದಿಲ್ಲ, ಸಹಜವಾಗಿ ಬರುತ್ತದೆ. ಹಾಗೆ ದೇವರ ಪ್ರೀತಿಗೆ ಪ್ರತಿಸ್ಪಂದನೆಯಾಗಿ ಹೃದಯದಿಂದ ಸಹಜವಾಗಿ ಬರುವ ಮಾತುಗಳೇ ಆರಾಧನೆ. ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ಪರಿಶುದ್ಧಾತ್ಮನ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಉಕ್ಕುವಾಗ ಆಗಲ್ಲ, ಬರಲ್ಲ, ಬೋರು, ಟೈಮ್ ಪಾಸು ಇಂಥ ಮಾತುಗಳನ್ನು ಹೇಳಿ ಪರಿಶುದ್ಧಾತ್ಮನ ಕಾರ್ಯಗಳಿಗೆ ಅಡ್ಡಿಯಾಗಬೇಡಿ. ದೇವರು ಗಿದ್ಯೋನನಿಗೆ, ನೀನು ಪರಾಕ್ರಮಶಾಲಿ, ನಿನ್ನನ್ನು ನಾನು ಕಳುಹಿಸುತ್ತಿದ್ದೇನೆ ಎಂದು ಹೇಳಿದನು. ಆಗ ಗಿದ್ಯೋನನು, ಸ್ವಾಮಿ, ನನ್ನ ಮನೆಯು ಕನಿಷ್ಠವಾದದ್ದು ಮತ್ತು ನನ್ನ ಕುಟುಂಬದಲ್ಲಿ ಅಲ್ಪನೆಂದು ಹೇಳುತ್ತಾನೆ. ಗಿದ್ಯೋನನು ಅವನ ಬಗ್ಗೆ ಇನ್ನೊಬ್ಬರ ಅಭಿಪ್ರಾಯವನ್ನು ಕೇಳಿ ಕೇಳಿ ಆ ತೀರ್ಮಾನಕ್ಕೆ ಬಂದಿದ್ದಾನೆ. ಮನುಷ್ಯನ ಆಲೋಚನೆಗೂ ದೇವರ ಆಲೋಚನೆಗೂ ಪೂರ್ವ ಪಶ್ಚಿಮ ವ್ಯತ್ಯಾಸ ಇದೆ. ನಿಮ್ಮ ಜೀವನವನ್ನು ಇನ್ನೊಬ್ಬರ ಅಭಿಪ್ರಾಯದ ಮೇರೆಗೆ ಜೀವಿಸಬೇಡಿ, ದೇವರ ಅಭಿಪ್ರಾಯದ ಮೇರೆಗೆ ಜೀವಿಸಿ. ದೇವರು ನಿನ್ನನ್ನು ಸಹ ಪರಾಕ್ರಮಶಾಲಿ ಎಂದು ಕರೆಯುತ್ತಿದ್ದಾನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಸಂದರ್ಭಗಳಲ್ಲಿ ಕಂಡುಬರುವ ಸಂತೋಷನೂ ಸಮಯಗಳಿಗೆ ಮಾತ್ರ ಸೀಮಿತವಾದ ಸಂತೋಷನೂ ಅಲ್ಲ. ನಿನ್ನ ಬಗ್ಗೆ ಕೆಟ್ಟದಾಗಿ ದೂರುಗಳು ಹೇಳುವ ಪರಿಸ್ಥಿತಿಯಲ್ಲೂ ಸಹ ಕರ್ತನಲ್ಲಿ ಸಂತೋಷಿಸಿರಿ. ನಿನ್ನ ದೇವರು ನಿನ್ನ ಬಗ್ಗೆ ದೂರುಗಳು ಹೇಳುವವನು ಅಲ್ಲ. ಯಾರೋ ಏನೋ ಹೇಳಿದ್ರು ಅಂತ ಸಂತೋಷವನ್ನು ಕಳೆದುಕೊಳ್ಳಬೇಡಿ. ಇದು ಯಾರೋ ನಿಲ್ಲಿಸಿದರೆ ನಿಲ್ಲುವಂತ ಸಂತೋಷ ಅಲ್ಲ, ಜೀವಮಾನವೆಲ್ಲ ಪರಿಪಾಲಿಸುವ ಸಂತೋಷ. ದೊಡ್ಡ ಶಬ್ದದಿಂದ ಲಾಜರ್ನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಲಾಜರ್ ಎಂದು ಹೆಸರು ಕೂಗದೆ ಹಾಗೆ ಕರೆದಿದ್ರೆ ಪಕ್ಕದಲ್ಲಿರುವ ಇನ್ನೂ ಅನೇಕ ಹೆಣಗಳು ಎದ್ದು ಬರುತ್ತಿದ್ದವು. ಏಸು ಉದ್ದೇಶ ಇದ್ರೆ ಮಾತ್ರ ಮಾತಾಡುತ್ತಿದ್ದರು. ನಿಮ್ಮ ಬಾಯಲ್ಲಿ ಮಾತುಗಳು ಉದ್ದೇಶ ಇದ್ರೆ ಮಾತ್ರ ಮಾತು ಬರಲಿ. விஸ்தாரவாத மாத்துகளிலே தோஷவிருத்தது. இருட்டுக்கு பின்னாடிதான் வெளிச்சம் இருக்குன்னு அப்பா சொன்னாரு. ஆனா இப்ப என் வாழ்க்கையே இருண்டுடுச்சு. எனக்குன்னு யாருமே இல்ல. அனாதையாயிட்டேன். எனக்கு யாருமே இல்ல. எந்த நிலையில் நான் இருந்தாலும் என்னை வெறுக்காதவர் என் இயேசு ஒருவரே.
என்னை வெறுக்காதவர் என் இயேசு ஒருவரே.